ನಮಸ್ಕಾರ. ನಾನು ಧರಿತ್ರಿ. ಮನೆಯ ಮೊದಲ ಪಾಠಶಾಲೆಗೆ ಸ್ವಾಗತ. ಮಕ್ಕಳಿಗೆ ಸುಲಭವಾಗಿ ಮನೆಯಲ್ಲಿ ಪಾಠಗಳನ್ನು ಹೇಗೆ ಹೇಳ್ಕೊಡೋದು, ಹಾಗೆ ಒಂದಿಷ್ಟು ನೀತಿಕತೆಗಳು, ಅದೇ ಅಷ್ಟಲ್ಲದೆ ಪ್ಯಾರೆಂಟಿಂಗ್ ಹ್ಯಾಕ್ಸ್ ಜೊತೆ ಈ ಚಾನೆಲ್ನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಸ್ವಾಗತ. ಇವತ್ತು ಸ್ಟೋರಿ ಟೈಮ್. ಮಕ್ಕಳಿಗೆ ಇಷ್ಟ ಆಗುವಂತಹ ಕಥೆಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ದಿವಸ ನಾನು ಮಹಾಭಾರತದಲ್ಲಿ ಬರುವಂತಹ ಒಂದು ಚಿಕ್ಕ ಉಪಕಥೆನ ನಾನು ಹೇಳ್ತೀನಿ. ನಾನಿಲ್ಲಿ ಕತೆ ಹೇಳಬೇಕಾದ್ರೆ ಮಕ್ಕಳಿಗೆ ಹೇಗೆ ಹೇಳಬೇಕೋ ಹಾಗೇ ಹೇಳ್ತೀನಿ. ಆ್ಯಸ್ ಪೇರೆಂಟ್ಸ್ ಇದು ನಿಮ್ಮ ಇಷ್ಟ. ನೀವು ವಿಡಿಯೋನೇ ಮಕ್ಕಳಿಗೆ ತೋರಿಸ್ತೀರಾ ಅಥವಾ ನೀವೇ ಇಲಿಸ್ಟ್ರೇಟ್ ಮಾಡ್ತೀರಾ, ಇಟ್ ಇಸ್ ಟೋಟಲಿ ಅಪ್ ಟು ಯು. ಸೊ ಹಾಗಾದರೆ ಕತೆ ಶುರು ಮಾಡೋಣ. ಶಂಖಲಿಖಿತರು. ಶಂಖಲಿಖಿತರು ಅನ್ನುವಂಥವ್ರು ಇಬ್ಬರು ಅಣ್ಣ ತಮ್ಮಂದರು. ಅವರಿಬ್ಬರು ಋಷಿಕುಮಾರರು, ಅಂದರೆ ಋಷಿಗಳ ಮಕ್ಕಳು. ಅವರಿಬ್ಬರೂ ತುಂಬ ಒಳ್ಳೆಯ ಅನ್ಯೋನ್ಯವಾಗಿ ಇರುವಂಥ ಅಣ್ಣ ತಮ್ಮಂದರು. ಒಬ್ರಿಗೊಬ್ರು ಜಗಳ ಆಡುವಂಥ ಅವರೇನಲ್ಲ. ಸೊ ಶಂಖಲಿಖಿತರು ಏನಾಗತ್ತೆ, ಶಂಖ ಅನ್ನೋರು ಅಣ್ಣ, ಲಿಖಿತ ಅನ್ನೋರು ತಮ್ಮ. ಇವರಿಬ್ರು ಒಂದು ಕುಟೀರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಶಂಖ ಒಂದು ದಿವಸ ಆಚೆ ಎಲ್ಲೋ ಹೋಗಿರ್ತಾರೆ. ಆವಾಗ ಲಿಖಿತ ಅನ್ನೋಂಥ ಋಷಿಕುಮಾರರಿಗೆ ಹಸಿವಾಗಿ ಹೋಗ್ಬಿಡುತ್ತೆ. ಆವಾಗ ನೋಡ್ತಾರೆ, ಅಲ್ಲಿ ಅವರ ಅಣ್ಣನೇ ಶಂಖ ಬೆಳೆಸಿರೋಂತಹ ಒಂದು ಮಾವಿನ ತೋಟ ಇರುತ್ತೆ. ಅಲ್ಲಿ ಒಳ್ಳೆ ಫಲವತ್ತಾದ, ತುಂಬ ರಸವತ್ತಾದ ಮಾವಿನ ಹಣ್ಣುಗಳು ಬೆಳೆದಿರುತ್ತೆ. ಸೊ ಆ ಮಾವಿನ ಹಣ್ಣುಗಳನ್ನ ನೋಡಿ ಆಸೆ ಆಗಿದ್ದು ಹೋಗ್ಬಿಟ್ಟು ಲಿಖಿತರು ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ತೊಗೊಂಡ್ಬಿಟ್ಟು ಕೈಯಲ್ಲೆಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟು ಬರ್ತಾ ಇರ್ತಾರೆ. ಅವ್ರು ಹಿಂಗೆ ವಾಪಸ್ ಬರೋ ಹೊತ್ತಿಗೆ ಆ ಕಡೆಯಿಂದ ಶಂಖರು ಬರ್ತಾ ಇರ್ತಾರೆ. ನೋಡಿದಾಗ ಅಯ್ಯೋ ಏನಿದ್ದು, ಎಲ್ಲಿಂದ ತೊಗೊಂಡು ಬಂದಿ ಹಣ್ಣನ್ನು ಅಂತ ಕೇಳ್ತಾರೆ. ಆವಾಗ ನಿನ್ನ ತೋಟದಿಂದನೇ ಅಣ್ಣ, ಚೆನ್ನಾಗಿ ಬೆಳೆದಿತ್ತು, ರುಚಿಯಾಗಿತ್ತು, ಬಾ ತಿನ್ನೋಣ ಅಂತ ಹೇಳ್ತಾರೆ. ಹಂಗಂದಾಗ ಶಂಕರ ಹೇಳ್ತಾರೆ, ನೋಡು ಇದು ಕಳ್ತನ ಮಾಡಿದಂಥದ್ದು. ನೀನು ನನ್ನ ತೋಟದಿಂದ ಕದ್ದಿದ್ದಾದ್ರೂ ನನ್ನನ್ನು ಕೇಳಬೇಕಾಗಿತ್ತು, ನೀನೇನಕ್ಕೆ ನನ್ನನ್ನು ಕೇಳಲಿಲ್ಲ? ಇದು ಕಳ್ತನ ಮಾಡಿದಂಥ ಪಾಪ ಬಂದಿದೆ ನಿನಗೆ, ಹೋಗು ನೀನು ರಾಜನ ಹತ್ರ, ಕಳ್ಳರಿಗೆ ಏನು ಶಿಕ್ಷೆನೋ ಅದನ್ನು ತೊಗೊಂಡು ಬಾ, ಹೋಗು ಅಂತ ಹೇಳ್ತಾರೆ. ಆವಾಗ ಒಂದು ನಿಮಿಷ ಲಿಖಿತರು ಯೋಚನೆ ಮಾಡ್ತಾರೆ, ಏನಪ್ಪ ಇದು ನಮ್ಮಣ್ಣ ಅವನ ತೋಟದಿಂದ ತೊಗೊಂಡು ಬಂದಿದ್ರೇ ಹಿಂಗೆ ಮಾಡ್ತಾನಲ್ಲಪ್ಪ, ನಾವೇನಾದ್ರು ನಮ್ಮ ಮನೆಯಲ್ಲಿ ಅಡುಗೆ ಮನೇಲಿ ಇಟ್ಟಿದ್ದೀನಿ ತಿನ್ಬೇಕಾದ್ರೆ ಕೇಳ್ತೀವ ಯಾರಿಗಾದರೂ? ಇಲ್ವಲ್ಲ. ಹಾಗೆ ಅಂತ ಅನ್ಕೋತಾನೆ. ಆದರೂ ಅಣ್ಣ ಹೇಳಿದಾನೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೀದಾ ಲಿಖಿತ ರಾಜನ ಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗತ್ತೆ, ರಾಜನಿಗೆ ಬಹಳ ಸಂತೋಷ. ನಾವು ಹೇಳಿ ಕಳಿಸಿದ್ರೇ ಬರೋದು ಕಷ್ಟ, ನಿಮ್ಮಂಥ ಋಷಿಕುಮಾರರು ನಾವು ಹೇಳ್ದೇ ಬಂದ್ಬಿಟ್ಟಿದ್ದೀರಾ ಅಂತ ಭಾರಿ ಸಂತೋಷದಿಂದ ಅವ್ರ ಕೈ ಮುಗಿದು ಒಳಗಡೆ ಕರ್ಕೊಂಡು ಅವ್ರಿಗೇನು ಬೇಕೋ ಸತ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಹೊರಡ್ತಾನೆ. ಆವಾಗ ಲಿಖಿತರು ಕೇಳ್ತಾರೆ ರಾಜನಿಗೆ, ನಾನು ಒಂದಿನ ಕೇಳ್ತೀನಿ ಕೊಡ್ತೀಯಾ ಅಂತ. ಆವಾಗ ರಾಜನಿಗೆ ಒಂದು ನಿಮಿಷ ತುಂಬ ಸಂತೋಷ ಆಗುತ್ತೆ, ಏನೋ ಕೇಳ್ತಾ ಇದ್ದಾರಲ್ಲ ಅಂತ. ಅಷ್ಟರಲ್ಲೇ ಭಯನೂ ಆಗುತ್ತೆ, ನನಗೇನಾದರೂ ಆಗದೆ ಇರೋದು ಕೇಳ್ಬಿಟ್ರೆ ಅಂತ. ಅದಕ್ಕೆ ರಾಜ ಹೇಳ್ತಾನೆ ವಿನಯದಿಂದ, ನನ್ನ ಕೈಯಲ್ಲಿ ಆದರೆ ಖಂಡಿತ ಮಾಡ್ತೀನಿ, ನೀವು ಏನಂತ ಹೇಳಿ ಅಂತ. ಅದಕ್ಕೆ ನಿಮ್ಮ ರಾಜ್ಯದಲ್ಲಿ ಕಳ್ತನ ಮಾಡಿದವನಿಗೆ ಏನು ಶಿಕ್ಷೆ ಇದೆ, ಆ ಶಿಕ್ಷೆಯನ್ನು ನೀನು ನನಗೆ ಕೊಡಬೇಕು ಅಂತ. ಆವಾಗ ರಾಜನಿಗೆ ತುಂಬ ಗಾಬರಿ ಆಗತ್ತೆ. ನಿಮ್ಮಂಥ ದೊಡ್ಡ ಋಷಿಕುಮಾರರು ನಿಮ್ಮಂಥವ್ರದ್ದು ಕೈ ಕತ್ತರಿಸಿದ್ರೆ ನನಗೆ ಒಳ್ಳೇದಾಗತ್ತಾ, ನನ್ನ ಮಕ್ಕಳಿಗೆ ಒಳ್ಳೇದಾಗತ್ತಾ, ನನ್ನ ಪೂರ್ವಜರಿಗೆ ಒಳ್ಳೇದಾಗತ್ತಾ? ಖಂಡಿತ ಇಲ್ಲ, ನೀವು ನನ್ನನ್ನು ಅಂಥ ಪಾಪಕೂಪಕ್ಕೆ ತಳ್ಳಬೇಡಿ, ಖಂಡಿತ ಬೇಡ ಅಂತ ಹೇಳ್ತಾರೆ. ಅಂದಾಗ ಇಲ್ಲ, ನೀನು ಖಂಡಿತ ಇದನ್ನು ಮಾಡಲೇಬೇಕು ಅಂತ ಹೇಳಿ ಲಿಖಿತರು ಹೇಳಿದಾಗ ಒಲ್ಲದ ಮನಸ್ಸಿಂದ, ಇಷ್ಟನೇ ಇರೋದಿಲ್ಲ ರಾಜನಿಗೆ, ಆದ್ರೂ ಲಿಖಿತರ ಕೈನ ಕತ್ತರಿಸ್ತಾರೆ. ಕತ್ತರಿಸ್ಬಿಟ್ಟಾಗ ಕೈಯೆಲ್ಲ ಕತ್ತರಿಸ್ಕೊಂಡು ಆದಮೇಲೆ ಅಣ್ಣನ ಹತ್ರ ಹೋಗ್ತಾರೆ. ಶಂಕರ ಹತ್ರ ಲಿಖಿತರು ಹೋಗ್ತಾರೆ. ಹೋಗ್ಬಿಟ್ಟು, ಅಣ್ಣ ನೋಡು, ನಾನು ಕೈ ಕತ್ತರಿಸ್ಕೊಂಡು ಬಂದೆ, ರಾಜನ ಕೈಯಲ್ಲಿ ಕಳ್ಳತನ ಮಾಡಿದ್ದಕ್ಕೆ ಏನು ಶಿಕ್ಷೆನೋ ಅದನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ, ಹೌದಾ, ಒಳ್ಳೇದು ಕಡ್ದು, ಇಲ್ಲ ಅಂದರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಂದಿನ ಮಕ್ಕಳೆಲ್ಲರೂ ನಮ್ಮ ಮುಂದೆ ಹುಟ್ಟುವಂಥ ಮಕ್ಕಳು ಮುಂದಿನವರೆಲ್ಲ ಹೀಗೆ ಕಳ್ತನ ಮಾಡಿದ್ದ ಅಂತ ಬರ್ತಿತ್ತು, ನೀನು ನಮ್ಮ ಕುಲಕ್ಕೆ ಅಂಟೋ ಪಾಪನೆಲ್ಲ ತೊಳೆದಿದೆಯಾ ಅಂತ ಹೇಳ್ಬಿಟ್ಟು ಹೋಗು, ಅಲ್ಲಿ ಇರೋವಂಥ ನದಿನಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಆವಾಗ ಲಿಖಿತರು ಹೋಗಿ ಸ್ನಾನ ಮಾಡೋಕ್ಕೆ ಅಂತ ನೀರಲ್ಲಿ ಮುಳುಗಿ ಎದ್ದೇಳೋ ಹೊತ್ತಿಗೆ ಅವ್ರದ್ದು ಕೈಗಳೆರಡು ಬಂದಿರುತ್ತೆ. ಇದು ಮಹಾಭಾರತದ ಕತೆ. ಇದರಿಂದ ಬರೋ ನೀತಿ ಏನಪ್ಪ ಅಂತಂದರೆ, ಮೊದಲನೇದು, ನಾವು ಬೇರೆಯವರದ್ದನ್ನು ಅವರ ಪರ್ಮಿಷನ್ ಇಲ್ಲದೇ ತಗೋಕೂಡ್ದು. ಅವರಿಗೆ ಕೇಳಿ ಅವ್ರು ತಗೋ ಅಂದರೆ ತಗೋಬಹುದು, ಇಲ್ಲ ಅಂದರೆ ಮುಟ್ಟಕೂಡ್ದು. ಎರಡನೇದು,
ಲಿಖಿತರ ಕೈನ ಶಂಕರ ಬಾ ಇಲ್ಲಿ ನೀನು ಕಳ್ತನ ಮಾಡಿದ್ಯಾ, ಬಾ ನಾನೇ ಕಟ್ ಮಾಡ್ತೀನಿ ನಿನ್ನ ಕೈನ ಅಂತ ಹೇಳ್ಬಿಡ್ಬೋದಾಗಿತ್ತು. ಆದರೆ ಅವ್ರು ಹೇಳಲಿಲ್ಲ. ಹೋಗು ರಾಜನ ಹತ್ರ, ರಾಜ ಏನು ಶಿಕ್ಷೆ ಕೊಡ್ತಾನೋ ಅದನ್ನು ತಗೊಂಡು ಬಾ ಅಂತ ಹೇಳಿದ್ರು. ಮೂರನೇದೇನಪ್ಪ ಅಂತಂದರೆ ಲಿಖಿತರು ಹೇಳ್ಬೋದಾಗಿತ್ತು ಶಂಕರಿಗೆ, ನೀನು ನಿಂದೆ ತೋಟ ತಾನೇ, ನಾನೇನು ಕಳ್ತನ ಮಾಡಿಲ್ಲ, ನಾನೇನು ಹೋಗಲ್ಲ, ನಾನು ಯಾಕೆ ಹೋಗಬೇಕು, ನಾನು ಏನು ಶಿಕ್ಷೆ ತೊಗೊಂಬರಲ್ಲ, ನನಗಿಷ್ಟ ಇಲ್ಲ ಅಂತ ಹೋಗ್ಬಿಡ್ಬೋದಾಗಿತ್ತು. ಆದರೆ ಏನು ಮಾಡಿದ್ರು, ಅಣ್ಣ ಹೇಳಿದ ಮಾತು, ದೊಡ್ಡವ್ರನ್ನ ಹೇಳಿದ ಮಾತನ್ನು ಕೇಳಿದ್ರು. ಆವಾಗ ಏನಾಯಿತು, ಮುಂದೆ ಇಷ್ಟು ವರ್ಷ ಆದ್ರೂ ನಾವು ಮಹಾಭಾರತದಲ್ಲಿ ಅವ್ರ ಕಥೆನ ಇಟ್ಕೊಂಡ್ಬಿಟ್ಟು ಕೇಳ್ತಾ ಇದ್ದೀವಿ. ಅಷ್ಟು ದೊಡ್ಡ ಒಂದು ಕೀರ್ತಿ ಸಂಪಾದನೆ ಆಯಿತು. ಆದ್ದರಿಂದ ನಾವು ಬೇರೆಯವ್ರ ವಸ್ತುನ ಮುಟ್ಟಬಾರ್ದು, ದೊಡ್ಡವ್ರು ಹೇಳಿದ ಮಾತನ್ನು ಕೇಳಬೇಕು. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆಯಾ ಕೆಲಸಗಳನ್ನೇ ಮಾಡಬೇಕು. ಇದಿಷ್ಟು ನೀತಿಯೊಂದಿಗೆ ಈ ಕಥೆನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ನಿಮಗೆ ಯಾವ ಕಥೆ ಇಷ್ಟ ಆಗ್ತಾಯಿತ್ತು ಚಿಕ್ಕದಲ್ಲಿದ್ದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಆ ಕಥೆಗಳು ಗೊತ್ತಿದ್ದರೆ ನಾನು ಮುಂದಿನ ವಾರಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ.